ಇವತ್ತು ರಣರಣ ಚಂದ್ರಗ್ರಹಣ. ಇದು ವಿಜ್ಞಾನಿಗಳಿಗೆ ಬಾನಂಗಳದಲ್ಲಿ ನಡೆಯುವಂತಹ ಒಂದು ವಿದ್ಯಮಾನ. ಆದರೆ ಜ್ಯೋತಿಷ್ಯ ಶಾಸ್ತ್ರಜ್ಞರಿಗೆ ಲಾಭ ನಷ್ಟದ ಲೆಕ್ಕಾಚಾರ. ಇನ್ನು ಜನಸಾಮಾನ್ಯರಿಗೆ ಯಾವ ದೇವಸ್ಥಾನಕ್ಕೆ ಹೋಗಬೇಕು, ಈ ಗ್ರಹಣದ ಸಂದರ್ಭದಲ್ಲಿ ಹೇಗಿರಬೇಕು, ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅನ್ನುವಂತಹ ಗೊಂದಲ ಎಲ್ಲವನ್ನೂ ಕೂಡ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಬಗೆಹರಿಸುವಂತಹ ಕೆಲಸವನ್ನು ಅಥವಾ ಪರಿಹಾರವನ್ನು ಕಂಡುಕೊಳ್ಳುವಂತಹ ಕೆಲಸವನ್ನು ನಾವು ಮಾಡ್ತಾ ಹೋಗ್ತೀವಿ. ಇವತ್ತು ರಾತ್ರಿ ಭಾದ್ರಪದ ಹುಣ್ಣಿಮೆಯ ದಿನ ಆಗಸವನ್ನು ಬೆಳಗಬೇಕಿದ್ದಂತಹ ಚಂದಿರನಿಗೆ ಗ್ರಹಣ ಹಿಡಿತಾ ಇದೆ. ರಾತ್ರಿ 9:57 ಮರುದಿನ 1:26 ಕೂಡ ಈ ಗ್ರಹಣ ಗೋಚರವಾಗುತ್ತೆ ಅಥವಾ ಸಂಭವಿಸುತ್ತೆ. ಬರೋಬ್ಬರಿ 3.5 ಗಂಟೆಗಳ ಕಾಲ ಚಂದಿರನಿಗೆ ಗ್ರಹಣ ಹಿಡಿದಿರುತ್ತೆ. ಮನೋಕಾರಕ ಚಂದ್ರಗ್ರಹಣ ಮನುಷ್ಯರ ಮನಸ್ಸಿನ ಮೇಲೂ ಕೂಡ ಪ್ರಭಾವ ಬೀರಲಿದ್ದಾನೆ ಅಂಥೇಳಿ ಜ್ಯೋತಿಷ್ಯ ಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ. ಜೀವನದಲ್ಲಿ ಸಮಸ್ಯೆಯನ್ನು ಈತ ತಂದೊಡ್ಡಲಿದ್ದಾನೆ, ಈ ಗ್ರಹಣ ತರುತ್ತೆ ಎಂಬಂತಹ ಲೆಕ್ಕಾಚಾರ ಜ್ಯೋತಿಷ್ಯ ಲೋಕದಲ್ಲಿದೆ. ಹಾಗಾದರೆ ರಕ್ತಚಂದ್ರ ಗ್ರಹಣದಿಂದ ಯಾವ್ಯಾವ ರಾಶಿಗೆ ಶುಭ ಫಲ ಇದೆ, ಯಾವ್ಯಾವ ರಾಶಿಗೆ ಅಶುಭ ಫಲ ಇದೆ, ಗ್ರಹಣ ದೋಷಕ್ಕಿರುವಂತಹ ಪರಿಹಾರ ಏನು, ಸಮಗ್ರ ಮಾಹಿತಿಯನ್ನು ಪರಿಹಾರದ ಸಮೇತ ನಿಮ್ಮ ಪಬ್ಲಿಕ್ ಟಿವಿ ನಿಮ್ಮ ಮುಂದಿಡ್ತಾ ಹೋಗುತ್ತೆ. ಬಹಳಷ್ಟು ಜನರಲ್ಲಿರುವಂತಹ ಪ್ರಶ್ನೆನೇ ಇದು, ನಮ್ಮ ರಾಶಿ ಮೇಲೆ ಯಾವ ಪ್ರಭಾವ, ಅದಕ್ಕೆ ಪರಿಹಾರ ಏನು? ಮೊದಲನೇದಾಗಿ ಮೇಷರಾಶಿಗೆ ಯಾವ ರೀತಿಯ ಏನಾಗುತ್ತೆ ಈ ಗ್ರಹಣದಿಂದ ಅಂತ ನೋಡ್ತಾ ಹೋಗೋಣ. ಉದ್ಯೋಗದಲ್ಲಿ ಕಲಹ, ಆರೋಗ್ಯದಲ್ಲಿ ಸಮಸ್ಯೆ, ಗ್ರಹಣದ ಬಳಿಕ ಇನ್ನಷ್ಟು ಸಂಕಷ್ಟ ಹೆಚ್ಚಾಗುತ್ತೆ, ವ್ಯವಹಾರದಲ್ಲಿ ತೊಂದರೆ ಉಂಟಾಗುತ್ತೆ ಅಂಥೇಳಿ ಜ್ಯೋತಿಷ್ಯ ಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ. ಇದು ಮೇಷರಾಶಿಗೆ ಗ್ರಹಚಾರದ ವಿಚಾರ. ಇನ್ನು ಪರಿಹಾರವನ್ನು ಕೂಡ ಜ್ಯೋತಿಷ್ಯ ಶಾಸ್ತ್ರಜ್ಞರು ಅಥವಾ ಧಾರ್ಮಿಕ ಚಿಂತಕರು ಸೂಚಿಸಿದ್ದಾರೆ. ಆ ಪರಿಹಾರವೇನು? ಗ್ರಹಣದ ನಂತರ ದೇವರ ದರ್ಶನವನ್ನು ಮಾಡಿ, ಎಲ್ಲವೂ ಕೂಡ ಒಳಿತಾಗುತ್ತೆ, ನೀವು ಅಂದುಕೊಂಡಿದ್ದಾಗುತ್ತೆ. 9 ದಿನದಲ್ಲಿ ಮನೆ ದೇವರ ದರ್ಶನವನ್ನು ಮಾಡೋದ್ರಿಂದ ಈ ಗ್ರಹಚಾರದಿಂದ ತಪ್ಪಿಸ್ಕೊಳ್ಬಹುದು. ಕಂದು ಬಣ್ಣದ ಗೋಮಾತೆಗೆ ಆಹಾರವನ್ನು ಕೊಟ್ಟರೆ, ದಾನವನ್ನು ಮಾಡಿದರೆ ನಿಮಗೆ ಒಳಿತಾಗುತ್ತೆ, ನೀವು ಅಂದುಕೊಂಡಿದ್ದೆಲ್ಲವೂ ಕೂಡ ಸಿದ್ಧಿಸುತ್ತೆ. ಅಶ್ವತ್ಥ ವೃಕ್ಷಕ್ಕೆ 9 ದಿನ ಪ್ರದಕ್ಷಿಣೆಯನ್ನು ಹಾಕಬೇಕು, ಇದರಿಂದಲೂ ಕೂಡ ಒಳಿತಾಗುತ್ತೆ. ತಾಯಿಯ ಮಾತನ್ನು ಕೇಳಬೇಕು ಅನ್ನೋದು ಕೂಡ ಪರಿಹಾರದ ಒಂದು ಅಂಶ ಆಗಿರುವಂಥದ್ದು. ಇದು ಮೇಷರಾಶಿಯವರಿಗೆ ಇರುವಂತಹ ಗ್ರಹಚಾರ ಮತ್ತು ಪರಿಹಾರ. ಇನ್ನು ಎರಡನೆಯದು ವೃಷಭ ರಾಶಿ. ಹಾಗಾದರೆ ವೃಷಭ ರಾಶಿಯವರಿಗೆ ಯಾವ ರೀತಿ ಇದೆ ಈ ಚಂದ್ರಗ್ರಹಣದಿಂದ? ಯೋಚಿಸಿ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತ ಹೇಳ್ತಿದ್ದಾರೆ ಜ್ಯೋತಿಷಿಗಳು. ಅನಗತ್ಯವಾಗಿ ಮಾತನಾಡೋದು ಬೇಡ, ಬೇಡದೇ ಇರೋ ವಿಚಾರಗಳಲ್ಲಿ ಮೂಗು ತೂರಿಸೋದು ಬೇಡ, ಮಾತಿನ ಮೇಲೆ ನಿಗಾ ಇರಬೇಕು, ಮನಸ್ಸಿಗೆ ಬಂದಂತೆ ಸಿಕ್ಕವ್ರ ಹತ್ರ ಮಾತನಾಡೋದಕ್ಕೆ ಹೋಗಬಾರ್ದು, ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ವಹಿಸಬೇಕು ಅಂಥೇಳಿ ಜ್ಯೋತಿಷಿಗಳು ಹೇಳ್ತಾ ಇದ್ದಾರೆ. ಮೊಣಕಾಲು ಸೊಂಟ ನೋವಿನ ಬಾಧೆ ಬರುವಂತಹ ಸಾಧ್ಯತೆ ಇದೆ, ಅಥವಾ ಈ ನೋವು ಕಾಡುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ರಕ್ತ ಸಂಬಂಧದ ಕಾಯಿಲೆ ಅನ್ನೋದಿರುತ್ತಲ್ಲ, ಅದು ಕೂಡ ನೀವು ಎಚ್ಚರವನ್ನು ವಹಿಸಬೇಕಾಗುತ್ತೆ, ನೆಗ್ಲೆಕ್ಟ್ ಮಾಡೋದು ಬೇಡ ಅಂಥೇಳಿ ಧಾರ್ಮಿಕ ಚಿಂತಕರು ಹೇಳ್ತಾ ಇದ್ದಾರೆ. ಇದು ಮೇಷರಾಶಿಗೆ ವೃಷಭ ರಾಶಿಗೆ ಸಂಬಂಧಪಟ್ಟಂಥದ್ದು. ಇನ್ನು ಪರಿಹಾರವನ್ನು ಕೂಡ ಸೂಚಿಸಿದ್ದಾರೆ ವೃಷಭ ರಾಶಿಯವರಿಗೆ. ಏನದು ಪರಿಹಾರ? 16 ದಿನಗಳ ಕಾಲ ಬೇವಿನ ವೃಕ್ಷವನ್ನು ನೋಡಬೇಕು, ಪೂಜೆ ಸಲ್ಲಿಸಿದ್ರು ಸರಿನೇ, ಒಳ್ಳೆಯದಾಗುತ್ತೆ ಅಂಥೇಳಿ. ನಿತ್ಯ ದೇವರ ಪ್ರಾರ್ಥನೆಯನ್ನು ಮಾಡಿ, ದೇವರನ್ನು ಸ್ಮರಿಸಿ, ದೇವರ ನಾಮಗಳನ್ನು ಪಠಿಸಿದರೆ ಒಳಿತಾಗುತ್ತೆ, ಸರ್ವವೂ ಕೂಡ ಸಿದ್ಧಿಸುತ್ತೆ ಅನ್ನೋದು ಪರಿಹಾರ. ಇನ್ನು ಮತ್ತೊಂದು ರಾಶಿ ಮಿಥುನ ರಾಶಿಯ ಗ್ರಹಚಾರ ಹೇಗಿದೆ, ಧಾರ್ಮಿಕ ಚಿಂತಕರು ಏನು ಹೇಳ್ತಾರೆ, ಜ್ಯೋತಿಷ್ಯರು ಏನು ಹೇಳ್ತಾರೆ ನೋಡ್ತಾ ಹೋಗೋಣ. ಗ್ರಹಣದಿಂದ ಲಾಭವೂ ಇಲ್ಲ, ನಷ್ಟವೂ ಇಲ್ಲ, ಒಂದು ರೀತಿ 50-50 ಅಂತ ಹೇಳ್ತಾ ಇರುವಂಥದ್ದು. ಮಾನಸಿಕ ಕಿರಿಕಿರಿ ಇರುತ್ತೆ, ಒತ್ತಡ ಇರುತ್ತೆ, ಅದು ಯಾವುದಕ್ಕೂ ಕೂಡ ಎದೆಗುಂದಬಾರ್ದು ಅನ್ನೋದು ಜ್ಯೋತಿಷಿಗಳು ಹೇಳ್ತಾ ಇರುವಂಥದ್ದು. ಇನ್ನು ಜೀವನದಲ್ಲಿ ಬದಲಾವಣೆಯ ಸಮಯ, ಆ ಬದಲಾವಣೆ ಈ ಚಂದ್ರಗ್ರಹಣದ ನಂತರ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದು ಈ ಮಿಥುನ ರಾಶಿಗೆ ಸಂಬಂಧಪಟ್ಟಂತಹ ಗ್ರಹಚಾರ. ಇನ್ನು ಪರಿಹಾರವನ್ನು ಕೂಡ ಸೂಚಿಸಿದ್ದಾರೆ. ಏನಿದೆ ಪರಿಹಾರ? ತುಳಸಿ ಗಿಡಕ್ಕೆ ಪೂಜೆಯನ್ನು ಮಾಡಿ, ಪೂಜೆ ಮಾಡೋದ್ರಿಂದ ನಿಮ್ಮ ಈ ದೋಷ ಏನಿದೆ, ಗ್ರಹಣ ದೋಷ, ಅದು ಸರಿಯಾಗುತ್ತೆ, ನೀವು ಅಂದುಕೊಂಡಿದ್ದಾಗುತ್ತೆ, ಎಲ್ಲವೂ ಕೂಡ ಒಳಿತಾಗುತ್ತೆ ಅನ್ನುವಂಥದ್ದು. ಇನ್ನು ಕರ್ಕಾಟಕ ರಾಶಿಗೆ ಹೋಗೋಣ. ಕರ್ಕಾಟಕ ರಾಶಿಯವರ ಗ್ರಹಚಾರ ಹೇಗಿದೆ? ಆರ್ಥಿಕ ಸಂಕಷ್ಟ ಎದುರಾಗಲಿದೆ ಅಂಥೇಳಿ, ಫೈನಾನ್ಷಿಯಲ್ ಬರ್ಡನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಚಾತುರ್ಯ ನಡೀಬಹುದು ಜೀವನದಲ್ಲಿ, ಎಲ್ಲದಕ್ಕೂ ಕೂಡ ರೆಡಿ ಇರಬೇಕು, ಮೊದಲೇನೆ ಪ್ರಿಪೇರ್ ಆಗಿರಬೇಕು ಅಂಥೇಳಿ ಹಿಂಟ್ ಕೊಡ್ತಾ ಇದ್ದಾರೆ.
ಕಷ್ಟ ಸುಖ ಸಮತೋಲನದಲ್ಲಿರುತ್ತೆ. ಅದೇ ಅಲ್ವಾ ಜೀವನ. ಬರೀ ಕಷ್ಟನೇ ಇದ್ದರೆ, ಬರೀ ಸುಖನೇ ಇದ್ದರೆ ಅದನ್ನು ಜೀವನ ಅನ್ನೋದಕ್ಕಾಗಲ್ಲ. ಕಷ್ಟ ಸುಖ ಎರಡೂ ಕೂಡ ಬ್ಯಾಲೆನ್ಸಿಂಗ್ ರೂಪದಲ್ಲಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಪರಿಹಾರವನ್ನು ಕೂಡ ಸೂಚಿಸಿದ್ದಾರೆ. ಏನದು ಪರಿಹಾರ? 9 ದಿನ ಗೋವಿಗೆ ಅಥವಾ ಹಸುವಿಗೆ ಪ್ರದಕ್ಷಿಣೆಯನ್ನು ಹಾಕಿ ಒಂದು ಪೂಜೆಯನ್ನು ಸಲ್ಲಿಸಿ, ಎಲ್ಲವೂ ಕೂಡ ಸರಿಯಾಗುತ್ತೆ. ಗೋವಿಗೆ ಗೋಗ್ರಾಸವನ್ನು ಕೊಟ್ಟರೆ ನೀವಂದುಕೊಂಡಿದ್ದಾಗುತ್ತೆ. ಈ ಗ್ರಹಚಾರದಿಂದ ತಪ್ಪಿಸ್ಕೊಳ್ಬಹುದಾಗಿದೆ. ಈಶ್ವರನ ಧ್ಯಾನವನ್ನು ಮಾಡಿ, ಎಲ್ಲವೂ ಕೂಡ ಸರಿ ಹೋಗುತ್ತೆ. ಎದೆಗುಂದೋದು ಬೇಡ, ಭಯ ಪಡೋದು ಬೇಡ. ಎಲ್ಲದಕ್ಕೂ ಕೂಡ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಆ ಪರಿಹಾರವನ್ನೇ ಜ್ಯೋತಿಷ್ಯ ಶಾಸ್ತ್ರಜ್ಞರು ಸೂಚಿಸಿರುವಂಥದ್ದು. ಮತ್ತೊಂದು ರಾಶಿ ಸಿಂಹ ರಾಶಿ. ನಾನು ನನ್ನದೆಂಬ ಮೊಂಡಾಟ ಬೇಡ, ಅಹಮ್ಮನ ಬಿಟ್ಟುಬಿಡಿ, ನಾನೇ ಎಲ್ಲ, ನನ್ನಿಂದಲೇ ಎಲ್ಲ, ಅದೆಲ್ಲ ನಡೆಯಲ್ಲ ಅಂತ ಹೇಳ್ತಿದ್ದಾರೆ. ಮೊಂಡು ಹಠ ಜಾಸ್ತಿ ಆಗಲಿದೆಯಂತೆ, ಅದನ್ನು ನೀವು ಕಂಟ್ರೋಲ್ ಮಾಡ್ಕೊಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಮ ಮನಸ್ಸಿನ ಮೇಲೆ ಹಿಡಿತಾ ಇರಬೇಕು ಅಂಥೇಳಿ ಜ್ಯೋತಿಷ್ಯರು ಹೇಳ್ತಾ ಇದ್ದಾರೆ. ಗ್ರಹಣದಿಂದೇನು ವಿಶೇಷ ಲಾಭ ಇಲ್ಲ, ಹಂಗಂಥೇಳಿ ಮೈಮರೆಯೋದು ಬೇಡ ಅಂತ ಹೇಳ್ತಿದ್ದಾರೆ. ಈ ರಾಶಿಯವರಿಗೆ ಗುರುಬಲ ಇದೆ. ನೀವು ಅಂದುಕೊಂಡಂತಹ ಕೆಲಸಗಳೆಲ್ಲವೂ ಕೂಡ ಆಗುತ್ತೆ. ಯಾವುದೇ ಕೆಲಸ ಕೈ ಹಾಕಿದರೂ ಕೂಡ ಅಲ್ಲಿ ಜಯ ನಿಮ್ಮದಾಗುತ್ತೆ ಅಂತ ಹೇಳ್ತಿದ್ದಾರೆ. ಮಾನಸಿಕ ಸ್ಥಿತಿ ಹತೋಟಿಯಲ್ಲಿರಲಿದೆ. ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲಲ್ಲಿರುತ್ತೆ. ನೀವು ಹೇಳಿದ ಹಾಗೇನೆ ಕೇಳುತ್ತೆ ಅನ್ನೋದು ಜ್ಯೋತಿಷ್ಯರು ಹೇಳ್ತಾ ಇರುವಂಥದ್ದು ಸಿಂಹರಾಶಿಯವರಿಗೆ. ಇನ್ನು ಸಿಂಹರಾಶಿಯವರಿಗೂ ಕೂಡ ಪರಿಹಾರವನ್ನು ಸೂಚಿಸಿದ್ದಾರೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಪಾರಿಜಾತ ಹೂವಿನಿಂದ ವಿಷ್ಣು ಆರಾಧನೆ ಮಾಡಿದರೆ, ವಿಷ್ಣುನನ್ನು ಸ್ಮರಿಸಿದರೆ, ವಿಷ್ಣು ನಾಮವನ್ನು ಪಠಿಸಿದರೆ ಎಲ್ಲವೂ ಕೂಡ ಸರಿಯಾಗುತ್ತೆ. ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು. ಆರ್ಥಿಕವಾಗಿ ಬಲಾಢ್ಯರಾಗೋದಕ್ಕೆ ಹೆಲ್ಪ್ ಆಗುತ್ತೆ. ಆರ್ಥಿಕವಾಗಿ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಒಳ್ಳೆಯದಾಗುತ್ತೆ ಅನ್ನೋದು ಸಿಂಹರಾಶಿಯವರಿಗೆ ಜ್ಯೋತಿಷಿಗಳು ತಿಳಿಸ್ತಾ ಇರುವಂತಹ ಪರಿಹಾರ. ಇನ್ನು ಕನ್ಯಾ ರಾಶಿಗೆ ಹೋಗೋಣ. ಕನ್ಯಾ ರಾಶಿಯವರ ಗ್ರಹಚಾರ ಹೇಗಿದೆ? ಗ್ರಹಣದಿಂದ ಕೊಂಚ ಒಳ್ಳೆಯದಾಗಲಿದೆ ಅಂತೆ. ಈ ಬಾರಿಯ ಚಂದ್ರಗ್ರಹಣದಿಂದ ಸಾಲದಿಂದ ಮುಕ್ತಿ ಸಿಗುವಂತಹ ಸಾಧ್ಯತೆ ಇದೆ. ಇರೋಬರ ಸಾಲವನ್ನೆಲ್ಲ ತೀರಿಸ್ತೀರಿ ಅನ್ನುವಂತಹದ್ದು ಕನ್ಯಾ ರಾಶಿಯವರಿಗೆ ಈ ಬಾರಿ ಇರುವಂತಹದ್ದು. ಇನ್ನು ಪರಿಹಾರವನ್ನು ಕೂಡ ಸೂಚಿಸಿದ್ದಾರೆ. ಏನಿದೆ ಪರಿಹಾರ? 16 ದಿನ ಕಪ್ಪು ಶ್ವಾನಕ್ಕೆ ಆಹಾರವನ್ನು ಕೊಟ್ಟರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ. ನಿಮಗಿರುವಂತಹ ಕಂಟಕಗಳು, ದೋಷಗಳು, ಗಂಡಾಂತರಗಳು ಎಲ್ಲವೂ ಕೂಡ ಬಗೆಹರಿಯುತ್ತೆ. ಪಾಪ ಪರಿಹಾರವಾಗುತ್ತೆ ಎನ್ನುವಂತಹ ಅರ್ಥದಲ್ಲಿ ಪರಿಹಾರಕ್ಕೆ ಸೂಚಿಸಿದ್ದಾರೆ. ಮತ್ತೊಂದು ರಾಶಿ ಅದು ತುಲಾ ರಾಶಿ. ಕೆಲಸವನ್ನು ಮುನ್ನುಗ್ಗಿ ಮಾಡಬೇಕು. ಡೇರ್ ಆ್ಯಂಡ್ ಡ್ಯಾಶಿಂಗ್ ಆಗಿ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅಂಜಿಕೆ ಇರಬಾರ್ದು, ಅಳಕಿರಬಾರ್ದು, ಯಾವುದೇ ರೀತಿ ಎದೆಗುಂದುವಂತಹ ಕೆಲಸವನ್ನು ಮಾಡಬಾರ್ದು ಅಂಥೇಳಿ. ದೇವರು ಕೊಟ್ಟಂತಹ ವರವನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳಿ. ಹಿಂಜರಿಕೆ ಬೇಡ, ಧೈರ್ಯ ಇರಲಿ. ದೇವರು ನಿಮ್ಮೊಟ್ಟಿಗಿದ್ದಾನೆ ಎನ್ನುವಂತಹ ಒಂದು ಬಲ ನಿಮ್ಮ ಜೊತೆಗಿರುತ್ತೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಉದ್ಧಾರದ ಜೊತೆಗೆ ಬೇರೆಯವರ ಉದ್ಧಾರವೂ ಕೂಡ ಸಾಧ್ಯ. ಅಂದರೆ ನಿಮಗೆ ಸಕ್ಸಸ್ ಸಿಗೋದ್ರ ಜೊತೆಗೇನೆ ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ಬಂಧು ಬಾಂಧವರು, ಸ್ನೇಹಿತರಿಗೂ ಕೂಡ ನಿಮ್ಮ ಜೊತೆಗೆ ಒಳ್ಳೆಯದಾಗುತ್ತೆ. ಅಂದರೆ ಈ ಮಲ್ಲಿಗೆ ಜೊತೆಗೆ ನಾರು ಕೂಡ ಸ್ವರ್ಗಕ್ಕೆ ಹೋಯ್ತು ಅಂತಾರಲ್ಲ, ಹಾಗೆ ನಿಮ್ಮ ಪ್ರಯತ್ನವು ನಿರಂತರವಾಗಿರಬೇಕು. ಯಾವುದೇ ಕಾರಣಕ್ಕೂ ನಾವಂದುಕೊಂಡಂತಹ ಕೆಲಸ ಆಗಲಿಲ್ಲ ಅಂಥೇಳಿ ಅರ್ಧಕ್ಕೆ ನಿಲ್ಲಿಸೋದು, ಮೊಟಕುಗೊಳಿಸೋದು, ಈ ರೀತಿಯ ಪ್ರಯತ್ನಗಳನ್ನು ಮಾಡಬಾರ್ದು. ಗುರುಬಲ ಇರೋದ್ರಿಂದ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ, ಮುನ್ನುಗ್ಗಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಪರಿಹಾರ ಏನು? 11 ದಿನಕ್ಕೊಮ್ಮೆ 3 ತಿಂಗಳು ದೇವಿಗೆ ಕುಂಕುಮಾರ್ಚನೆಯನ್ನು ಮಾಡಬೇಕಂತೆ. ದೇವಿಗೆ ಕುಂಕುಮಾರ್ಚನೆಯನ್ನು ಮಾಡೋದ್ರಿಂದ ಎಲ್ಲವೂ ಕೂಡ ಒಳಿತಾಗುತ್ತಂತೆ. ಕುಂಕುಮಾರ್ಚನೆಯ ಪ್ರಸಾದವನ್ನು ಹಣೆಗೆ ಹಚ್ಕೊಳ್ಳೋದ್ರಿಂದ ಎಲ್ಲವೂ ಕೂಡ ಸಿದ್ಧಿಸುತ್ತೆ ಅಂತ ಹೇಳ್ತಿದ್ದಾರೆ. ಹಸಿದವರಿಗೆ ಅನ್ನ ಕೊಡಿ, ಪಕ್ಷಿಗಳಿಗೆ ಆಹಾರ ನೀರನ್ನು ಕೊಡಿ, ಎಲ್ಲವೂ ಕೂಡ ಒಳಿತಾಗುತ್ತೆ. ನಿಮ್ಮ ಸಂಕಷ್ಟಗಳೇನೇ ಇರಲಿ, ನಿಮ್ಮ ಸಮಸ್ಯೆಗಳೇನೇ ಇರಲಿ, ಎಲ್ಲದಕ್ಕೂ ಕೂಡ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ವೃಶ್ಚಿಕ ರಾಶಿಯ ಗ್ರಹಚಾರ ಹೇಗಿದೆ? ಸಮಾಧಾನ ಅನ್ನೋದು ತುಂಬ ಮುಖ್ಯವಾಗಿರಬೇಕಂತೆ. ಸಮಾಧಾನದಿಂದಿದ್ರೆ ಸಂತೃಪ್ತರಾಗಿರಬಹುದಂತೆ. ಅರ್ಜೆನ್ಸಿ ಬೇಡ ಅಂತ ಹೇಳ್ತಿದ್ದಾರೆ. ಆತುರದ ನಿರ್ಧಾರಗಳು ಬೇಡ ಅಂತ ಹೇಳ್ತಿದ್ದಾರೆ. ಆಮೇಲೆ ಕಿರಿಕಿರಿ ಬೇಡ, ಈ ರೀತಿಯ ಕೆಲಸಗಳಿಗೆ ಮುಂದಾಗಬಾರ್ದು ಅಂಥೇಳಿ. ಸಮಾಧಾನ, ಕಿರಿಕಿರಿ ಬೇಡ ಅಂದರೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು. ಇನ್ನು ದುಡ್ಡು ಬಾರದೆ ಸಮಸ್ಯೆಯನ್ನು ಅನುಭವಿಸ್ತೀರಿ ವೃಶ್ಚಿಕ ರಾಶಿಯವರು. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು, ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳ್ತಿದ್ದಾರೆ. ಆಮೇಲೆ ಹಿರಿಯರ ಅನುಭವ, ಅವರ ಮಾತುಗಳನ್ನು ಪಾಲಿಸಿ ಅಂಥೇಳಿ. ಎಕ್ಸ್ಪೀರಿಯನ್ಸ್ ಅನ್ನೋ ತುಂಬ ಮುಖ್ಯವಾಗುತ್ತೆ. ಅದು ತಂದೆ, ತಾಯಿ, ಅಕ್ಕ, ಅಣ್ಣ, ತಮ್ಮಂದರು ಕೊಡುವಂಥದ್ದು. ಇನ್ನು ಪರಿಹಾರ ಏನು? ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಯನ್ನು ಮಾಡಿ, ಎಲ್ಲವೂ ಕೂಡ ಸರಿ ಹೋಗುತ್ತೆ. ನೀವಂದುಕೊಂಡಿದ್ದಾಗುತ್ತೆ. ಗ್ರಹಚಾರದಿಂದ ತಪ್ಪಿಸಿಕೊಳ್ಳಬಹುದಾಗಿದೆ.
ಅದೆಂತಹದ್ದೇ ಸಮಸ್ಯೆಗಳಿದ್ರೂ ಕೂಡ ಸುಬ್ರಹ್ಮಣ್ಯ ದೇವರ ನಾಮವನ್ನು ಪಠಿಸಿದ್ದೇ ಆದರೆ ಎಲ್ಲವೂ ಕೂಡ ಸರಿ ಆಗುತ್ತೆ ಅನ್ನೋದು ಧಾರ್ಮಿಕ ಚಿಂತಕರುಗಳ ಅಭಿಪ್ರಾಯ. ಇನ್ನು ಮತ್ತೊಂದು ರಾಶಿ, ಅದು ಮಕರ ರಾಶಿ. ಕಳೆದ 6 ತಿಂಗಳಿನಿಂದ ಸಮಸ್ಯೆ ಇದೆ, ಏನು ಮಾಡಬೇಕು ಅನ್ನುವಂತಹ ಗೊಂದಲದಲ್ಲಿರ್ತೀರಿ. ಅದೆಲ್ಲದಕ್ಕೂ ಕೂಡ ಈ ಚಂದ್ರಗ್ರಹಣದಲ್ಲಿ ಬಹುತೇಕ ಉತ್ತರ ಸಿಗಬಹುದು ಅಂತ ಹೇಳ್ತಿದ್ದಾರೆ ಜ್ಯೋತಿಷಿಗಳು. ಮಾಡದಿರುವ ತಪ್ಪುಗಳಿಗೆ ತಲೆಬಾಗಿಸುವಂತಹ ಪರಿಸ್ಥಿತಿ ಇರುತ್ತೆ. ಯಾರದ್ದೋ ತಪ್ಪಿಗೆ ಇನ್ಯಾರನ್ನೋ ಹೊಣೆ ಮಾಡ್ತಾರೆ ಅಂತಾರಲ್ಲ, ಆ ರೀತಿಯ ಸಿಚುವೇಶನ್ ನಿಮ್ಮ ಬದುಕಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಗ್ರಹಣದಿಂದ ಮುಂದಿನ 6 ತಿಂಗಳು ಹುಷಾರಾಗಿರಬೇಕು, ಎಚ್ಚರಿಕೆಯ ಹೆಜ್ಜೆಯನ್ನಿಡಬೇಕು, ಹಲವು ವಿಷಯಗಳಲ್ಲಿ ತುಂಬ ಸೂಕ್ಷ್ಮವಾಗಿ ನಡೆದುಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಗುರು ಶನಿ ವಕ್ರನಿದ್ದಾನೆ. ಹೀಗಾಗಿ 6 ತಿಂಗಳುಗಳ ಕಾಲ ನಿಮ್ಮ ಜೀವನದಲ್ಲಿ ಸಮಸ್ಯೆ ಎದುರಾಗಲಿದೆ. ಸಮಸ್ಯೆ ಅಂದ ತಕ್ಷಣ ಭಯಕ್ಕೊಳಗಾಗುವಂತಹದ್ದು ಬೇಡ, ಆತಂಕಕ್ಕೊಳಗಾಗುವಂಥದ್ದು ಬೇಡ. ಅದಕ್ಕೆ ಪರಿಹಾರವನ್ನು ಕೂಡ ಸೂಚಿಸಿದ್ದಾರೆ. ಆ ಪರಿಹಾರವನ್ನು ನೀವು ಗಮನಿಸ್ತಾ ಇದ್ದೀರಿ. ದೇವರ ನಿರಂತರ ಪ್ರಾರ್ಥನೆ ಮಾಡಿದರೆ ಸಾಕು, ಪೂಜೆ ಮಾಡಿದರೆ ಸಾಕು, ಎಲ್ಲವೂ ಕೂಡ ಸರಿ ಹೋಗುತ್ತೆ. ಅದೆಂತಹದ್ದೇ ಗಂಡಾಂತರ ಬಂದರೂ ಕೂಡ ಅದನ್ನು ಜಯಿಸಿಕೊಂಡು ಮುಂದೆ ಬರಬಹುದು ಅಂತ ಹೇಳ್ತಿದ್ದಾರೆ. ಅದರ ಜೊತೆಗೇನೆ ಮತ್ತೊಂದು ರಾಶಿ, ಧನಸ್ಸು ರಾಶಿ. ಇವರಿಗೆ ಈ ಚಂದ್ರಗ್ರಹಣದಿಂದ ಯಾವ ರೀತಿ ಇದೆ ಗ್ರಹಚಾರ ನೋಡ್ತಾ ಹೋಗೋಣ. ಮುಂದಿನ 3 ತಿಂಗಳು ಲಾಭದಾಯಕವಾಗಿಲ್ವಂತೆ. ಬಿಸ್ನೆಸ್ ಮಾಡೋರು, ಕೆಲಸ ಚೇಂಜ್ ಮಾಡೋರು, ಇನ್ನೇನೋ ಪ್ಲಾನನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ಕೊಂಡವರು ಸ್ವಲ್ಪ ಹುಷಾರಾಗಿರಿ, ಯೋಚಿಸಿ ಕೈ ಹಾಕಿ ಅಂತ ಹೇಳ್ತಿದ್ದಾರೆ. ಜೀವನದಲ್ಲಿ ಪರಿವರ್ತನೆ ಸಮೀಪಿಸ್ತಾ ಇದೆ. ಅಂದರೆ ಮದುವೆ ಆಗದೆ ಇರೋರಿಗೆ ಮದುವೆ ಆಗೋದು, ಕೆಲಸ ಚೇಂಜ್ ಮಾಡಬೇಕು ಅಂದವರಿಗೆ ಕೆಲಸ ಚೇಂಜ್ ಮಾಡೋದು, ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ಬಿಸ್ನೆಸ್ ಮಾಡೋದಕ್ಕೆ ಇದು ಒಳ್ಳೆ ಕಾಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪರಿಹಾರ ಏನು? ಧನಸ್ಸು ರಾಶಿಯವರಿಗೆ ನಿರಂತರವಾಗಿ ದೇವರ ಪ್ರಾರ್ಥನೆ ಮಾಡಿಬಿಟ್ರೆ ಸಾಕು. ಮನೇಲಿ ಕೂತ್ಕೊಂಡು ಪೂಜೆ ಪ್ರಾರ್ಥನೆಯಿಂದ ಸಕಲ ಸಂಕಷ್ಟವೂ ಕೂಡ ಪರಿಹಾರವಾಗುತ್ತೆ. ಅದೆಂತಹದ್ದೇ ಕಷ್ಟ ಬಂದರೂ ಕೂಡ ಬಗೆಹರಿಯುತ್ತೆ ಅಂಥೇಳಿ ಜ್ಯೋತಿಷಿಗಳು ಹೇಳ್ತಾ ಇದ್ದಾರೆ. ಮತ್ತೊಂದು ರಾಶಿ, ಕುಂಭರಾಶಿ. ಇವರ ರಾಶಿ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ. ಬಹಳಷ್ಟು ಸಮಸ್ಯೆಗಳಿರುತ್ತವಂತೆ ಜೀವನದಲ್ಲಿ. ಆ ಸಮಸ್ಯೆಗಳು ಮತ್ತಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ವಿದ್ಯೆ ಬುದ್ಧಿ ತಮ್ಮ ಚಾಣಾಕ್ಷತನದಿಂದ ಅವೆಲ್ಲವನ್ನು ಕೂಡ ಸರಿ ಮಾಡಿಕೊಳ್ಬೇಕು. ಯಾರೂ ಕೂಡ ನಿಮ್ಮ ಸಹಾಯಕ್ಕೆ ಬರಲ್ಲ. ನಿಮ್ಮ ಸಮಸ್ಯೆಗಳಿಗೆ ನೀವೇ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಜ್ಯೋತಿಷಿಗಳು ಹೇಳ್ತಾ ಇರುವಂಥದ್ದು. ಸಜ್ಜನರ ಜೊತೆಗಿರಬೇಕು. ಸಜ್ಜನರ ಸಂಘ ಹೆಜ್ಜೇನು ಸವೆದಂತೆ, ದುರ್ಜನರ ಸಂಘ ಹೆಜ್ಜೇನು ಕಡದಂತೆ. ಹಾಗಾಗಿ ನೋಡಿ ಮಾಡಿ ಸ್ನೇಹ ಮಾಡಿ, ಒಳ್ಳೆಯವರ ಸ್ನೇಹ ಮಾಡಿ ಅಂತ ಹೇಳ್ತಿದ್ದಾರೆ. ವಾಹನದಲ್ಲಿ ಸಂಚರಿಸುವಾಗ ತುಂಬ ಎಚ್ಚರಿಕೆ ಇರಲಿ. ದೂರದ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ದೇವರ ಪ್ರಾರ್ಥನೆಯನ್ನು ಮಾಡಿ, ದೇವರನ್ನು ಸ್ಮರಿಸಿ, ಒಂದು ಪೂಜೆ ಮಾಡಿಸಿ ದೂರ ಪ್ರಯಾಣವನ್ನು ಕೈಗೊಳ್ಳಿ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಪರಿಹಾರ ಏನು ಇವರಿಗೆ? ದಾನ ಧರ್ಮ ನಿರಂತರವಾಗಿರಬೇಕು. ದಾನ ಧರ್ಮವನ್ನು ಮಾಡಿದರೆ ಯಾವುದೇ ಆಪತ್ತು ಎದುರಾಗಲ್ಲ. ದೇವರುಗಳ ಪ್ರಾರ್ಥನೆಯನ್ನು ಮಾಡಿದರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ. ತೀರ್ಥಕ್ಷೇತ್ರದ ದರ್ಶನದಿಂದ ಒಳಿತಾಗಲಿದೆ. ಕಾಶಿ, ರಾಮೇಶ್ವರ, ಅಯೋಧ್ಯೆ ಈ ರೀತಿ ದೇವಸ್ಥಾನಗಳಿಗೆ ಹೋಗಿ ವಿಶೇಷ ಪೂಜೆಯನ್ನು ಮಾಡಿ ದೇವರ ದರ್ಶನವನ್ನು ಮಾಡಿದರೆ ಬಂದಂತಹ ಕಂಟಕ ನೀರು ಕುಡಿದಷ್ಟು ಸಲೀಸಾಗಿ ಬಗೆಹರಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೊನೆ ರಾಶಿ ಮೀನರಾಶಿ. ಮೀನರಾಶಿಯ ರಾಶಿ ಭವಿಷ್ಯ ಹೇಗಿದೆ, ಗ್ರಹಣ ಗ್ರಹಚಾರ ಹೇಗಿದೆ ನೋಡ್ತಾ ಹೋಗೋಣ. ದೂರದ ಪ್ರಯಾಣ ಸದ್ಯಕ್ಕೆ ಬೇಡ ಅಂತ ಹೇಳ್ತಿದ್ದಾರೆ. ಅದು ವಿದೇಶ ಪ್ರವಾಸವೇ ಆಗಿರಬಹುದು, ಹೊರ ರಾಜ್ಯದ ಪ್ರವಾಸವೇ ಆಗಿರಬಹುದು. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅನ್ನೋದು ಜ್ಯೋತಿಷಿಗಳು ಹೇಳ್ತಾ ಇರುವಂಥದ್ದು. ಕೊಟ್ಟಿರೋದನ್ನು ವಾಪಸ್ ತೆಗೆದುಕೊಳ್ಳೋದು ಕಷ್ಟ. ಅದು ಸಾಲನೇ ಆಗಿರಬಹುದು, ಸ್ನೇಹನೇ ಆಗಿರಬಹುದು, ಪ್ರೀತಿನೇ ಆಗಿರಬಹುದು. ವಾಪಸ್ ಬರಲ್ಲ, ರಿಟರ್ನ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಗ್ರಹಣದ ಛಾಯೆಯಿಂದ ಕೆಲ ತೊಂದರೆಗಳು ಕೂಡ ಎದುರಾಗುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಮೀನರಾಶಿಯವರು ಅಂಥೇಳಿ. 6 ತಿಂಗಳುಗಳ ಬಳಿಕ ಎಲ್ಲವೂ ಸರಿ ಹೋಗುತ್ತೆ, ಎಲ್ಲವೂ ಕೂಡ ಒಳಿತಾಗುತ್ತೆ. ಹಾಗಾದರೆ ಇದಕ್ಕೆ ಪರಿಹಾರ ಏನು ಅದನ್ನು ಕೂಡ ಸೂಚಿಸಿದ್ದಾರೆ. ಶಾಂತಿ ಹೋಮವನ್ನು ಮಾಡಿಸಿ ಮನೆಯಲ್ಲೊಂದು, ಗಣ ಹೋಮವನ್ನು ಮಾಡಿಸಿ ಮನೆಯಲ್ಲೊಂದು, ಎಲ್ಲವೂ ಕೂಡ ಸರಿಯಾಗುತ್ತೆ. ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ದೇವರ ಬಲ ನಿಮಗೆ ಸಿಗುತ್ತೆ. ಮಹಾ ಸುದರ್ಶನ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿದರೆ ಎಲ್ಲವೂ ಕೂಡ ಸಿದ್ಧಿಸುತ್ತೆ ಅನ್ನೋದು ಜ್ಯೋತಿಷಿಗಳು ಹೇಳ್ತಾ ಇರುವಂಥದ್ದು. ಇದನ್ನು ನಂಬುವಂಥದ್ದು ಬಿಡುವಂಥದ್ದು ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಬಿಟ್ಟಿರುವಂತಹ ವಿಚಾರ. ಬಟ್ ಗ್ರಹಣದ ವಿಚಾರದಲ್ಲಿ ವಿಜ್ಞಾನಿಗಳು ಮತ್ತು ಜ್ಯೋತಿಷ್ಯಾಲಯ ಒಂದೇ, ಅಥವಾ ಜ್ಯೋತಿಷ್ಯ ಶಾಸ್ತ್ರ ಒಂದೇ ಮುಖದ 2 ನಾಣ್ಯ ಇದ್ದಂಗೆ. ಈಗ ಜ್ಯೋತಿಷಿಗಳು ಹೇಳಿದ್ದಾರೆ ಚಂದ್ರಗ್ರಹಣದಿಂದ ಯಾವ್ಯಾವ ರಾಶಿಗಳ ಮೇಲೆ ಯಾವ್ಯಾವ ರೀತಿಯ ಪ್ರಭಾವ ಬೀರುತ್ತೆ, ಪ್ರಭಾವ ಬೀರಿದಂತಹ ಸಂದರ್ಭದಲ್ಲಿ ಪರಿಹಾರ ಕ್ರಮಗಳೇನು, ಎಲ್ಲವನ್ನು ಕೂಡ ನಿಮ್ಮ ಮುಂದಿಡುವಂತಹ ಕೆಲಸವನ್ನು ಮಾಡಿದ್ದೀವಿ.